ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿನ ಒಂದು ಈಸಿಯಾದ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬರ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಟಾಫಟ್ ಅಂತ ಇದನ್ನು ಚಿತ್ರಾನ್ನನ ಮಾಡೋಣ. ಯಾವ ಚಿತ್ರಾನ್ನ ಅಂತಂದ್ರೆ ಪಾಲಕ್ ಪಲಾವ್ ಅಂತ ಹೇಳ್ಬೋದು ರೀ, ಅಥವಾ ಪಾಲಕ್ ಚಿತ್ರಾನ್ನ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ರೀ. ತುಂಬಾ ಈಸಿಯಾಗಿರ್ತೈತೆ ರೀ ಇದು. ಬಿಗಿನರ್ಸ್ಗೆ ಬ್ಯಾಚುಲರ್ಸ್ಗಿನ ತುಂಬಾ ಈಸಿಯಾಗಿರುವಂತಹ ರೆಸಿಪಿ ಇದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪನಾರ ಹಾಕೋರಿ ಅಥವಾ ಎಣ್ಣೆನಾರ ಹಾಕೋರಿ. ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಬೇಡ ಅಂತಂದರೆ ತುಪ್ಪ ಹಾಕೋರಿ, ಇಲ್ಲ ಎಣ್ಣೆ ಮತ್ತು ತುಪ್ಪನ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನಾವು. ಇಲ್ಲೇ ಎಣ್ಣೆನ ಹಾಕ್ಕೊಂಡು ನಾನು ಆನಂತರ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಗರಂ ಮಸಾಲನ ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನಾನು ಗರಂ ಮಸಾಲನ ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಿಗೆ ನಾನು ಸ್ಪೈಸಸನ್ನು ಹಾಗೇ ಯೂಸ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ನಾನು ಅದಕ್ಕೆ ಉಳಿದಿರುವಂತಹ ಇಂಗ್ರೀಡಿಯೆಂಟ್ಸ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡ್ರಿ ಇದನ್ನು. ಮೊದಲಿಗೆ ನಾವು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತಂದ್ರೆ ಮೊದಲಿಗೆ ನಾವು ಏನು ಮಾಡಬೇಕ್ರಿ ಅಂತಂದ್ರೆ ಸ್ವಲ್ಪ ಪಾಲಕನ್ನು ಒಂದು ಬಿಸಿ ನೀರಿನಲ್ಲಿ ಒಂದು 5 ನಿಮಿಷದ ಕಾಲ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಒಂದು 5 ನಿಮಿಷ ಅಷ್ಟೇ ಹೇಳ್ತಾ ಇದ್ದೀನಲ್ವ, 5 ನಿಮಿಷದ ಕಾಲ ಅಷ್ಟೇ ನಾವು ಪಾಲಕನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಕ್ಕೊಂಡ್ಬಿಡ್ಬೇಕ್ರಿ. ಆನಂತರ ಅದನ್ನು ನಾವು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಬೇಕಿದ್ರೆ ನೀವು ಅದರೊಳಗೆ ಹಸಿರು ಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದನ್ನಷ್ಟೇ ಕೂಡ ಮಿಕ್ಸಿ ಮಾಡ್ಕೋಬೋದು. ನಾನಲ್ಲಿ ಅದ್ರಾಗ ಹಸಿರು ಮೆಣಸಿಕಾಯಿನ ಹಾಕಿಲ್ರಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪಾಲಕನ್ನ. ಈಗ ನೋಡ್ರಿ ನಾನು 1-2 ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಕ್ಷತ್ರದ ಹೂವು ಕೂಡ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಚಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಏಲಕ್ಕಿ ಮತ್ತು 3 ಲವಂಗನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉದ್ದುದ್ದಾಗಿ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೆ ನೋಡ್ರಿ ನಾನು. ನಿಮಗೆ ಬೇಡ ಅಂತಂದರೆ ಸಣ್ಣದಾಗಿ ಕೂಡ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿನ ನೀವು ಸೇರಿಸ್ಕೋಬೋದು ರೀ. ಉಳ್ಳಾಗಡ್ಡಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೇಳಿದ್ನಲ್ವ ನಾನು, ಇವಾಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟನ್ನು ನೀವು ಇವಾಗಲಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ರುಬ್ಬುವಾಗ ಮಿಕ್ಸಿಲೂ ಕೂಡ ಹಾಕ್ಕೊಂಡು ಪಾಲಕ್ ಜೊತೆಗೆ ರುಬ್ಕೋಬೋದು. ನಾನು ಮಿಕ್ಸಿಲಿ ಪಾಲಕ್ ಜೊತೆಗೇ ರುಬ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕ್ರಿ ಎಣ್ಣೆ ಒಳಗೆ. ಆ ಥರ ಫ್ರೈ ಮಾಡ್ಕೊಂಡ ನಂತರ ನಾವು ಆನಂತರ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು. ಆನಂತರ ಇದನ್ನು ಬೆಳಿಗ್ಗೆ ಆದಷ್ಟು ಬೇಗನೆ ಮಾಡ್ಕೋಬೋದು ನಾವು. ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರ್ತೈತೆ ರೀ ಇದು. ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ನೋಡಿರಿ. ಇಲ್ಲಿ ನಾನು ಒಂದು 5ರಿಂದ 6 ಹಸಿರು ಮೆಣಸಿಕಾಯಿನ ಖಾರ ನೋಡಿಕೊಂಡು ಹಾಕೋರಿ. ನಿಮಗೆ ಎಷ್ಟು ಬೇಕು ನೋಡಿರಿ ನೀವು ಅಷ್ಟನ್ನು ನೋಡಿಕೊಂಡು ಹಾಕೋರಿ. ನಾನು ಒಂದು 5ರಿಂದ 6 ಮೆಣಸಿಕಾಯಿನ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗನೆ ಆಗಿ ಹೋಗುತ್ತೆ ರೀ ಇದೆಲ್ಲ ಚಿತ್ರಾನ್ನ. ಮೊದಲಿಗೆ ನಾವು ಅನ್ನನ ಮಾಡಿಟ್ಕೋಬೇಕಾಗತ್ತೆ ರೀ. ಮೊದಲಿಗೆ ಅನ್ನ ಮಾಡಿಟ್ಕೊಂಡಿದ್ವಿ ಅಂತಂದರೆ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸೇರಿಸಿದ್ವಿ ಅಂತಂದರೆ ತುಂಬಾ ಟೇಸ್ಟಿಯಾಗಿರ್ತೈತಿ. ನೀವು ಬಿಸಿ ಅನ್ನನ ಇದಕ್ಕೆ ಸೇರಿಸಿದ್ವಿ ಅಂತಂದ್ರೆ ಬೇಗನೆ ಮೆತ್ತಗಾಗಿ ಹೋಗ್ಬಿಡ್ತೈತಿ, ಅನಂತರ ಮಿಜ್ಜಿ ಥರ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ರೈಸನ್ನು ಮಾಡಿಟ್ಕೊಂಡು ಅನಂತರ ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಕೊಂಡ್ರೆ ಉದುರಾಗಿ ಟೇಸ್ಟಿಯಾಗಿರ್ತೈತಿ ಅಂತ ಹೇಳ್ತೀನಿ ರೀ ನಾನು. ಅದಾದ ನಂತರ ನಾನು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಕರಿಬೇವು ಚೆನ್ನಾಗಿ ಸಿಡಿಲಿರಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮಿಕ್ಸಿ ಮಾಡಿಟ್ಟಿರುವಂತಹ ಪಾಲಕ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯಕ್ಕೆ ಬೇಯಿಸಿಟ್ಟಿರುವಂತಹ ಅನ್ನನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಾಲಕ್ ಪಲಾವು ಅಥವಾ ಪಾಲಕ್ ಚಿತ್ರಾನ್ನ ಚೆನ್ನಾಗಿರ್ತೈತೆ ನೋಡಿರಿ. 5 ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತಿ ಇದು. ಉಪ್ಪನ್ನು ನೋಡಿಕೊಂಡು ಈ ಗೊಜ್ಜು ಮಾಡ್ಕೊತಿರ್ತೀರಲ್ರಿ, ಪಾಲಕ್ ಗೊಜ್ಜನ್ನು ಮಾಡ್ಕೊತಿರ್ತೀವಲ್ಲ, ಆವಾಗ ಉಪ್ಪನ್ನು ನೋಡ್ಕೊಂಡು ಹಾಕೋರಿ. ಯಾಕಂದರೆ ನಾವು ಅನ್ನ ಮಾಡುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅನ್ನನ ಬೇಯಿಸೋಕೆ ಇಟ್ಕೊಂಡಿರ್ತೀವಿ. ಸೊ ಅದಕ್ಕೋಸ್ಕರ ಮೊದಲಿಗೆ ಉಪ್ಪನ್ನು ನೋಡಿ ಹಾಕೋರಿ. ಬೇಕಿದ್ದರೆ ನೀವು ಈ ಗೊಜ್ಜಿಗೆ ಕೂಡ ಉಪ್ಪನ್ನು ಹಾಕೋಬೋದು. ಅನ್ನಕ್ಕೆ ಹಾಕೋಲಾರ್ದಂಗೆ ಇದಕ್ಕೆ ಗೊಜ್ಜಿಗೆ ಹಾಕ್ಕೊಂಡು ನಾವು
ಚಿತ್ರಾನ್ನ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ನೋಡಿಕೊಂಡು ಹಾಕೋರಿ. ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡು ನೀವು ಅಷ್ಟನ್ನು ಹಾಕೋರಿ. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಅನ್ನಕ್ಕೆ ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿಟ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ಬೇಕಿದ್ರೆ ನೀವು ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಕೂಡ ಹಿಂಡ್ಕೋಬೋದು ನೋಡಿರಿ. ನೋಡಿ ನಾನು ಮಿಕ್ಸಿ ಒಳಗೆ ಒಂದು ಹನಿನ ನೀರು ಹಾಕ್ಕೊಂಡು ಅದರೊಳಗಿರುವಂಥದ್ದೆಲ್ಲದನ್ನು ಪಾಲಕನ್ನು ಚೆನ್ನಾಗಿ ತಕ್ಕೊಂಡಿದ್ದೀನಿ ರೀ. ಅದನ್ನು ಕೂಡ ಈ ನೀರು ಹಾಕಿ ಚೆನ್ನಾಗಿ ತೊಳೆದ ನಂತರ ಅದು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಆ ನಂತರ ನಾನು ಮೊದಲಿಗೆ ಬೇಯಿಸಿಟ್ಟಿರುವಂತಹ ಹಣ್ಣನ್ನು ಇದಕ್ಕೆ ಹಾಕ್ಕೊತೇನೆ ರೀ. ಉಪ್ಪು ಹಾಕ್ಕೊತೇನೆ ರೀ. ಈಗ ಮೊದಲಿಗೆ ನಾನು ನೋಡಿರಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ಇದಕ್ಕೆ ಹಸಿರು ಬಟಾಣಿನ ಹಾಕ್ಕೋಬೋದು ರೀ. ಹಸಿ ಬಟಾಣಿ ಇಲ್ಲ ಅಂತಂದ್ರೆ ನೀವು ಹಸಿ ಬಟಾಣಿ ಇಲ್ಲ ಅಂತಂತಂದ್ರೆ ಒಣಗಿದ ಬಟಾಣಿ ಇರ್ತಾವಲ್ಲ ರೀ, ಅವನ್ನ ಕೂಡ ನೀವು ಕುಕ್ಕರ್ನೊಳಗೆ ಹಾಕ್ಕೊಂಡು ಒಂದೆರಡು ಬೇಸಿಲನಷ್ಟು ಕೂಗಿಸ್ಕೊಂಡು ಆನಂತರ ಇದಕ್ಕೆ ಸೇರಿಸ್ಕೋಬೋದು ನೋಡಿರಿ. ಇಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ ಚೆನ್ನಾಗಿ ಕುದ ನಂತರ ನೋಡ್ರಿ ಇಲ್ಲ ನಾನು ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿರುವಂತಹ ಹಣ್ಣನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗೈತಿ ನೀವು ಒಂದ್ಸತಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾತ್ತೀರಿ ನೋಡಿರಿ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ನಿಮ್ಗೆ ಬಂದು ತಲುಪ್ತಾವ್ರಿ. ಮೊದಲು ನೀವು ನೋಡ್ಬೋದು ರೀ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.